ನಮಸ್ಕಾರ ಬಂಧುಗಳೇ. ಇವಾಗ ನಾನು ಸ್ವಿಟ್ಜರ್ಲೆಂಡ್ನ ಗ್ರಿಂಡೆಲ್ವಾಲ್ಡ್ ಅನ್ನೋ ಪ್ಲೇಸ್ನಲ್ಲಿದ್ದೀನಿ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸಸ್ ಆನ್ ಅರ್ತ್ ಅಂತ ಕರೀತಾರೆ ಇದನ್ನು. ಬನ್ನಿ ನಿಮಗೂ ಈ ಪ್ಲೇಸ್ನ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತ ಪರ್ವತಗಳು, ಸ್ವಿಸ್ ಆಲ್ಪ್ಸ್ ಅಂತಾರೆ ಇದನ್ನು. ಇದು ಮೈನ್ ಜ್ಯೂರಿಕ್ಕಿಂದ ಮತ್ತು ಬ್ಯಾಸಲ್, ಜೆನೀವಾ ಎಲ್ಲ ಕಡೆಯಿಂದನೂ ಕನೆಕ್ಟಿವಿಟಿ ಇದೆ ಇಲ್ಲಿಗೆ. ನೋಡಿ, ಟ್ರೈನ್ ಬರ್ತಾ ಇರೋದನ್ನು ನೀವು ನೋಡ್ಬೋದು. ಟ್ರೈನ್ ಸ್ಟೇಷನ್ ಇದೆ. ಹಾಗೆ ಇಲ್ಲಿ ಲೋಕಲ್ನಲ್ಲಿ ಓಡಾಡೋಕ್ಕೆ ಬಸ್ ಫೆಸಿಲಿಟಿ ಕೂಡ ಇದೆ. ನೋಡಿ, ಸುತ್ತ ಬೆಟ್ಟಗಳು, ಬೆಟ್ಟದ ಮಧ್ಯದಲ್ಲಿ ಇದನ್ನು ಸಣ್ಣ ಹಳ್ಳಿ ಅಂತಾರೆ ಇಲ್ಲಿ, ಸ್ವಿಸ್ ವಿಲೇಜ್ ಅಂತಾರೆ ಇವರು. ಈ ವಿಲೇಜ್ ಇದೆ. ಈ ವಿಲೇಜೇ ನೋಡಿ ಎಷ್ಟು ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ ಮಾತ್ರ ಪ್ಲೇಸ್ ಇದು. ನೋಡಿ, ಇಲ್ಲಿ ನೀವು ನೋಡ್ಬೋದು ವಾಟರ್ ಫಾಲು, ಇಲ್ಲೇ ಜರಿ ಹರಿತಾ ಇದೆ ಈ ಕಡೆ. ನೋಡಿ ಇಲ್ಲಿ ಆ ಹಸುಗಳು ಹೇಗಿದ್ದಾವೆ ಅಂತ. ಸ್ವಿಸ್ ಚೀಸ್ ಎಲ್ಲ ಫೇಮಸ್ ಅಲ್ವಾ ಇಲ್ಲಿದು. ನೋಡಿ, ಗೋಟ್ಗಳು ಕೂಡ ಆ ಕಡೆ ನೋಡಿದೆ. ಇಲ್ಲಿ ಬೆಟ್ಟದ ಮೇಲಕ್ಕೆ ಹೋಗೋಕ್ಕೆ ಟಾಪ್ ಆಫ್ ದ ಯುರೋಪ್. ಇವತ್ತು ಇಲ್ಲಿ ಮೋಡ ಇರೋದ್ರಿಂದ ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ, ಬಟ್ ಇಲ್ಲಿಂದ ನೋಡಿ, ಇಲ್ಲಿ ನೀವು ನೋಡ್ಬೋದು ಕೇಬಲ್ ಕಾರ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಕೇಬಲ್ ಕಾರ್ನಲ್ಲಿ ಬೆಟ್ಟದ ಟಾಪ್ಗೆ ಹೋಗ್ಬೋದು. ಭಾಳ ಅದ್ಭುತವಾದ ಸ್ಥಳ. ಈ ಸ್ವಿಟ್ಜರ್ಲೆಂಡ್ನ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಇವರು ಯಾವ ವಾರ್ನಲ್ಲೂ ಯಾರೂ ಕೂಡ ಇವ್ರನ್ನ ಡಿಸ್ಟರ್ಬ್ ಮಾಡಿಲ್ಲ. ಸ್ವಿಸ್ ಎಂಪೈರ್ ಅನ್ನೋದನ್ನು ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಕೂಡ ಯಾರೂ ಇವ್ರ ಮೇಲೆ ಆಕ್ರಮಣ ಮಾಡಿಲ್ಲ. ಅದರಿಂದ ಇವ್ರಿಗೆ ನೋಡಿ, ಎಲ್ಲ ಇವ್ರ ಮನಿನ ಇವ್ರ ದೇಶನ ಇಂಪ್ರೂವ್ ಮಾಡೋಕ್ಕೆ ಬಳಸಿದ್ದಾರೆ. ಇವ್ರಿಗೆ ಯಾವ ಶತ್ರುಗಳ ಭಯ ಇಲ್ಲ, ಸೇನಾ ವೆಚ್ಚ ಕಡಿಮೆ, ಇಂಟರ್ನಲ್ ಕ್ರೈಮ್ ರೇಟ್ ಕಡಿಮೆ, ಅಷ್ಟು ಸೇಫ್ಟಿ ಸೆಕ್ಯೂರಿಟಿ ಇದೆ ದೇಶದಲ್ಲಿ. ಅದರಿಂದ ಇವ್ರಿಗೆ ಇರತಕ್ಕಂಥ ಎಲ್ಲ ಸಂಪನ್ಮೂಲವನ್ನು ದೇಶವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಬಳಸಿದ್ದಾರೆ. ಅದರಿಂದ ನೋಡಿ ಇಷ್ಟು ಚೆನ್ನಾಗಿದೆ. ಒಂದು ಸಣ್ಣ ಹಳ್ಳಿ ಕೂಡ ಇಷ್ಟು ಅದ್ಭುತವಾಗಿದೆ. ಎಲ್ಲ ಮಾಡ್ರನ್ ಫೆಸಿಲಿಟೀಸ್ ಇದೆ. 5G ಡೇಟಾ ಸಿಗ್ತಾಯಿದೆ ಈ ಸಣ್ಣ ಹಳ್ಳಿನಲ್ಲಿ. ಅಷ್ಟು ಚೆನ್ನಾಗಿ ಟ್ರೈನ್ ಫೆಸಿಲಿಟಿ, ಕನೆಕ್ಟಿವಿಟಿ, ಇಂಟರ್ನೆಟ್ ಎಲ್ಲ ಸೌಕರ್ಯವೂ ಇದೆ ಇಲ್ಲಿ. ಇದೊಂದು ಭಾಳ ವಿಶೇಷ ಅನ್ನಿಸ್ತು ನನಗೆ ಈ ಸ್ವಿಟ್ಜರ್ಲೆಂಡ್ನಲ್ಲಿ. ಅದರಿಂದನೇ ನೋಡಿ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅತಿ ಕಡಿಮೆ, ಬಹುಶಃ 0 ಅಂತ ಹೇಳ್ಬೋದು. ಇಲ್ಲಿ ಅಷ್ಟು ಅನ್ಎಂಪ್ಲಾಯ್ಮೆಂಟೇ ಇಲ್ಲ. ಜೊತೆಗೆ ಹೋಮ್ಲೆಸ್ ಪಾಪ್ಯುಲೇಷನ್ ಕೂಡ ಇಲ್ಲಿ ನಾನು ನೋಡೇ ಇಲ್ಲ. ಅದರಿಂದ ಇಲ್ಲಿ ದೇಶವನ್ನು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಹೆಲ್ತ್ ಕೇರ್ ಫೆಸಿಲಿಟಿ ಮತ್ತು ಓಲ್ಡ್ ಏಜ್ ಆದವ್ರಿಗೆ ವೃದ್ಧಾಪ್ಯ ವೇತನಗಳು, ಈ ಥರ ಎಲ್ಲ ರೀತಿ ಫೆಸಿಲಿಟೀಸ್ ಕೊಟ್ಟು ಸಿಟಿಸನ್ಸನ್ನು ಅಷ್ಟು ಚೆನ್ನಾಗಿ ದೇಶದವರು ನೋಡ್ಕೊಂಡಿದ್ದಾರೆ. ನೋಡಿ, ಆಡಳಿತ ಅಷ್ಟು ಬಿಗಿಯಾಗಿದೆ ಇಲ್ಲಿ. ನೋಡಿ ಬಂಧುಗಳೇ, ಎಷ್ಟು ಚೆನ್ನಾಗಿದೆ. ಇಲ್ಲಿ ನಡೀತಾನೇ ಇರ್ಬೋದು ಅನಿಸುತ್ತೆ. ನಾನು 3 ಅವರ್ಸಿಂದ ಇಲ್ಲಿ ಬೆಟ್ಟದ ಸುತ್ತ ತಿರುಗಾಡ್ತಾ ಇದ್ದೀನಿ. ಇನ್ನೂ ಒಂದು ಮನಸ್ಸಿನ ಒಂದು ಆಸೆ ಕಡಿಮೆ ಆಗಿಲ್ಲ. ಅಷ್ಟು ಇಡೀ ದಿವಸ ಓಡಾಡಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿ ಎಂಥ ಪ್ರಕೃತಿ. ಬಹುಶಃ ಈ ರೀತಿ ಫೆಸಿಲಿಟೀಸ್ಗಳನ್ನೆಲ್ಲ ನಮ್ಮಲ್ಲೂ ತಂದರೆ ನಮ್ಮ ದೇಶ ಇನ್ನು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಒಂದೊಂದು ಬಾರಿ ಇನ್ನು ಯೋಚನೆ ಮಾಡಿದ್ರೆ
ನಮ್ಮ ದೇಶನ ಸಿಂಗಪೂರಲ್ಲ ಸ್ವಿಟ್ಜರ್ಲೆಂಡ್ ಆಗ್ಬೋದು, ಅಷ್ಟು ನ್ಯಾಚುರಲ್ ರಿಸೋರ್ಸಸ್ ಇದೆ ನಮ್ಮ ದೇಶದಲ್ಲಿ. ನೋಡೋಣ, ನಮ್ಮ ಜೀವಮಾನದಲ್ಲಿ ಒಂದು ಬದಲಾವಣೆ ಆಗಿ ದೇಶ ಮತ್ತೆ ಮೊದಲಿನ ವೈಭವಕ್ಕೆ ಬಂದರೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ಈ ಪ್ರತಿಯೊಂದು ಮುಂದುವರೆದ ದೇಶಗಳನ್ನು ನೋಡಿದಾಗಲೂ ಒಂದು ಮನಸ್ಸಿನ ಒಳಗಡೆ ಇದೊಂದು ಕಾಡ್ತಾ ಇರುತ್ತೆ, ನಮ್ಮ ದೇಶದಲ್ಲೂ ಈಗ ಆಗಬೇಕು, ನಮ್ಮ ದೇಶದಲ್ಲೂ ಈ ರೀತಿ ಸೌಕರ್ಯಗಳು ಸಿಗಬೇಕು, ಝೀರೋ ಅನ್ಎಂಪ್ಲಾಯ್ಮೆಂಟ್ ಆಗಬೇಕು, ವುಮೆನ್ ಎಂಪವರ್ಮೆಂಟ್ ಆಗಬೇಕು, ಹೆಣ್ಮಕ್ಳು, ಬಡವರು, ವಯಸ್ಸಾದವರು ಎಲ್ಲರೂ ಒಂದು ರೀತಿ ಸೇಫ್ಟಿನಲ್ಲಿ ಓಡಾಡೋ ಥರ ಆಗಬೇಕು 24 hours. ನೋಡಿ ಎಷ್ಟು ಅದ್ಭುತವಾಗಿದೆ. ಓಕೆ ಬಂಧುಗಳೇ, ನಿಮ್ಮನ್ನು ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.